ಹಲೋ ಫ್ರೆಂಡ್ಸ್, ದಿಸ್ ಇಸ್ ವೀರೇಶ್ ಬ್ಯಾಕ್ ಹಿಯರ್. ಸೊ ಈ ಕಂಪನಿ ಸೆಕ್ರೆಟರಿ ಚಾಪ್ಟರ್ ನಾವು ಮುಂದಕ್ಕೆ ಓದ್ಕೊಂಡು ಹೋಗ್ತಾ ಕಾಂಟ್ರಾಕ್ಚುಯಲ್ ಲಯಬಿಲಿಟೀಸ್ ಓದೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಸ್ಟ್ಯಾಚ್ಯುಟರಿ ಲಯಬಿಲಿಟೀಸ್ ಬಗ್ಗೆ ಓದಿದ್ವಿ ಕಂಪನಿ ಸೆಕ್ರೆಟರಿದು. ಇದರಲ್ಲಿ ನಾವು ಕಾಂಟ್ರಾಕ್ಚುಯಲ್ ಲಯಬಿಲಿಟೀಸ್ ನೋಡೋಣ. ಕಾಂಟ್ರಾಕ್ಚುಯಲ್ ಲಯಬಿಲಿಟೀಸ್ ಅಂದ್ರೆ ಏನು? ಈಗ ಕಂಪನಿ ಸೆಕ್ರೆಟರಿ ಕಂಪನಿಗೆ ಸೇರ್ಕೊಂಡಾಗ ಅದಕ್ಕೆ ಅಂತ ಹೇಳಿ ಒಂದು ಒಪ್ಪಂದದ ಮೇಲೆ ಸೇರ್ಕೊಂಡಿರ್ತಾನೆ. ಅವನು ಏನು ಮಾಡಬೇಕು ಏನು ಮಾಡಬಾರದು ಅಂದ್ಬಿಟ್ಟು. ಸೊ ಇದರಲ್ಲಿ ಅವ್ರು ಏನ್ ಕೊಟ್ಟಿರ್ತಾರೋ ಒಪ್ಪಂದದಲ್ಲಿ ಅದನ್ನ ಅದರ ಪ್ರಕಾರನೇ ಅವನು ಮಾಡಬೇಕು ಹೊರತು ಅದನ್ನ ಮೀರಿ ಆಗ್ಲಿ ಅಥವಾ ಅದನ್ನ ಹೊರತುಪಡಿಸಿ ಆಗ್ಲಿ ಬೇರೆ ಏನು ಮಾಡೋದಕ್ಕೆ ಕಂಪನಿ ಸೆಕ್ರೆಟರಿಗೆ ಅಧಿಕಾರ ಇರಲ್ಲ. ಸೊ ಅಕಸ್ಮಾತ್ ಆಗಿ ಅವ್ರ ಕಂಪನಿ ಸೆಕ್ರೆಟರಿ ಅವ್ರ ಒಪ್ಪಂದನ ಮೀರಿ ಏನಾದ್ರು ಮಾಡಿದ್ದಾದ್ರೆ, ಅದು ಒಪ್ಪಂದನ ಬಿಟ್ಟು ಹೇಳಿದ್ದನ್ನ ಬಿಟ್ಟು ಬೇರೆ ಏನಾದ್ರು ಮಾಡಿದ್ದಾದ್ರೆ ಅವಾಗ ಅವರಿಗೆ ಕಾಂಟ್ರಾಕ್ಚುಯಲ್ ಲಯಬಿಲಿಟಿ ರೈಸ್ ಆಗುತ್ತೆ. ಅವಾಗ ಅವರು ಕಂಪನಿಗೆ ಬದ್ಧರಾಗಿರ್ತಾರೆ. ಏನೇ ಲಾಸ್ ಆದ್ರೂ ಕಂಪನಿ ಸೆಕ್ರೆಟರಿ ಬದ್ಧರಾಗಿರ್ತಾರೆ. ಸೊ ಅದು ಯಾವ್ದಾವ್ದು ಅಂತ ನೋಡೋಣ ನಾವು. ಮೊದಲನೇದ್ ಬಂದ್ಬಿಟ್ಟು ಗ್ರಾಸ್ ನೆಗ್ಲಿಜೆನ್ಸ್ ಅಂತ ಹೇಳಿದಾರೆ. ಅಂದ್ರೆ ಏನು? ಒಂದು ಬೇಜವಾಬ್ದಾರಿತನದಿಂದ ಕಂಪನಿ ಸೆಕ್ರೆಟರಿ ಏನಾದರೂ ಮಾಡಿ ಕಂಪನಿಗೆ ಏನಾದ್ರು ಲಾಸ್ ಆಗಿತ್ತು ಅಂದ್ರೆ, ಅಥವಾ ಫ್ರಾಡ್ ಯಾವ್ದಾದ್ರು ಮೋಸ ಮಾಡಿದ್ರೆ ಕಂಪನಿಗೆ ಇವರು, ಅಥವಾ ಬ್ರೀಚ್ ಆಫ್ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್. ನಾನು ಈಗಷ್ಟೇ ಹೇಳಿದ್ರೆ ಒಂದು ಒಪ್ಪಂದನ ಸೈನ್ ಮಾಡಿರ್ತಾರೆ ಅಂದ್ಬಿಟ್ಟು ಆ ಒಪ್ಪಂದನ ನಾವು ಕಾಂಟ್ರಾಕ್ಟ್ ಅಂತ ಕರಿತೀವಿ ಲೀಗಲ್ ಟರ್ಮ್ಸ್ ಅಲ್ಲಿ. ಸೊ ಆ ಕಾಂಟ್ರಾಕ್ಟ್ ನ ಬ್ರೀಚ್ ಅಂತ ಹೇಳಿದ್ರೆ ಆ ಕಾಂಟ್ರಾಕ್ಟ್ ನ ಏನು ನಿಯಮಗಳಿರ್ತಾರೋ ಅದನ್ನ ಉಲ್ಲಂಘನೆ ಮಾಡೋದು. ಅಂದ್ರೆ ಅದರ ಪ್ರಕಾರ ನಡ್ಕೊಳ್ಳಾರ್ದ ಇರೋದನ್ನ ನಾವು ಬ್ರೀಚ್ ಆಫ್ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಆ ತರ ಏನಾದ್ರು ಮಾಡಿದ್ರೆ ಆವಾಗ ಲಯಬಲ್ ಟು ಇಂಡಮ್ನಿಫೈ ಲಾಸ್ ಟು ದ ಕಂಪನಿ ಅಂತ ಹೇಳಿದ್ರೆ, ಕಂಪನಿಗೆ ಯಾವುದೇ ಒಂದ್ ತರಹದ ಒಂದು ಲಾಸ್ ಆಗಿತ್ತು ಅಂದ್ರೆ ಅದನ್ನ ಕಂಪನಿ ಸೆಕ್ರೆಟರಿ ತಲೆ ಮೇಲೆ ಹೊತ್ಕೊಂಡು ಅವನ ಲಾಸ್ ನ ರೀಇಂಬರ್ಸ್ ಮಾಡ್ಬೇಕಂದ್ರೆ ಅವನ ಅದೆಷ್ಟು ಲಾಸ್ ಆಗಿರುತ್ತೋ ಅಷ್ಟು ಕಂಪನಿಗೆ ವಾಪಸ್ ದುಡ್ಡು ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ಕಂಪನಿ ಸೆಕ್ರೆಟರಿ ಆಲ್ಸೋ ಆಕ್ಟ್ಸ್ ಇನ್ ದ ಕೆಪಾಸಿಟಿ ಆಫ್ ಮ್ಯಾನೇಜರ್. ಸೊ ಈಗ ನಮ್ಮ ಕಂಪನಿ ಸೆಕ್ರೆಟರಿ ಆಗಿ ಏನ್ ನಮ್ಮ ಕಂಪನಿ ಜಾಯ್ನ್ ಆಗ್ತಾರೋ ಅವ್ರ ಕಂಪನಿ ಸೆಕ್ರೆಟರಿ ಕೆಲವೊಮ್ಮೆ ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡಬಹುದು. ಅಂತ ಟೈಮಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುವಾಗ ಇಫ್ ಹಿ ಮಿಸ್ರೆಪ್ರೆಸೆಂಟೆಡ್ ಆರ್ ಫಾಲ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಆರ್ ಪ್ರಿಪೇರ್ಡ್ ಅಂದ್ರೆ ಯಾವುದೇ ಒಂದು ರೀತಿಯ ಒಂದು ಅಕೌಂಟ್ಸ್ ನ ಅವರು ಮಿಸ್ರೆಪ್ರೆಸೆಂಟ್ ಮಾಡೋದು ಅಂತ ಹೇಳಿದ್ರೆ ಯಾವ ತರ ಇರುತ್ತೋ ಅದನ್ನ ಅವರು ತೋರ್ಸಲ್ಲ. ಈಗ ಯಾವ್ದು ಅದು ಹೆಂಗಿರುತ್ತೋ ಹಂಗ ತೋರಿಸ್ಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ. ಅದನ್ನ ಬಿಟ್ಟು ಅವರು ಬೇರೆ ಏನಾದ್ರು ತೋರ್ಸಕ್ ಬಂದ್ರೆ ಆವಾಗ ನಾವು ಅದನ್ನ ಮಿಸ್ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ಅದು ಹೆಂಗಿರುತ್ತೋ ಅದನ್ನ ಬಿಟ್ಟು ಬೇರೆ ಏನಾದ್ರು ತೋರ್ಸಕ್ ಬರೋದು ಅಂತ ಮಿಸ್ರೆಪ್ರೆಸೆಂಟೇಷನ್ ಅಂದ್ರೆ. ಆತರ ಮಿಸ್ರೆಪ್ರೆಸೆಂಟ್ ಮಾಡಿದ್ರೆ ಅಥವಾ ಯಾವ್ದಾದ್ರು ಫಾಲ್ಸ್ ಪೇಂಡ್ ಆಫ್ ಅಕೌಂಟ್ ಅಂದ್ರೆ ಫೇಕ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅಥವಾ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿ ಆಮೇಲೆ ಡಿವಿಡೆಂಡ್ ಪೇಡ್ ಔಟ್ ಆಫ್ ಕ್ಯಾಪಿಟಲ್ ಇನ್ಸ್ಟೆಡ್ ಆಫ್ ಡಿವಿಸಿಬಲ್ ಪ್ರಾಫಿಟ್ಸ್. ಸೊ ಇದೊಂದು ರೂಲ್ ಇದೆ ಕಂಪನಿ ಲಾ ಪ್ರಕಾರ. ಈಗ ನಾವೇನು ಶೇರ್ ಹೋಲ್ಡರ್ಸ್ ಅಂತ ನಾವ್ ಹೇಳ್ತೀವೋ, ಯಾವ್ದು ಕಂಪನಿಗೆ ಯಾರಿಗೆ ಓನರ್ಶಿಪ್ ನ ಕೊಟ್ಟು ದುಡ್ಡು ಪಡೆಯತ್ತೋ ಅವ್ರನ್ನ ನಾವು ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರ ಕೈಯಲ್ಲಿ ಓನರ್ಶಿಪ್ ಇರುತ್ತೆ. ಅವ್ರ ಶೇರ್ಸ್ ಇಟ್ಕೊಂಡಿರೋದಕ್ಕೆ ಏನಂದ್ರೆ ಕಂಪನಿ ಪ್ರತಿ ವರ್ಷ ಅದರ ಲಾಭದ ಒಂದು ತುಣುಕನ್ನ ತೆಗೆದು ಡಿವಿಡೆಂಡ್ ಅಂತೇಳಿ ಅವ್ರಿಗೆ ಕೊಡ್ತಾರೆ. ಸೊ ಆ ಲಾಭನ ನಾವ್ ಏನ್ ಹೇಳ್ತೀವಿ ಅಂದ್ರೆ ಡಿವಿಸಿಬಲ್ ಪ್ರಾಫಿಟ್ಸ್ ಅಂತ ಕರಿತೀವಿ. ಅಂದ್ರೆ ಎಷ್ಟೊಂದು ತರ ಲಾಭಗಳಿರ್ತವೆ ಕಂಪನಿಗೆ, ಆದ್ರೆ ಆ ಕಂಪನಿ ಬಂದು ಡಿವಿಸಿಬಲ್ ಪ್ರಾಫಿಟ್ ಇಂದ ಮಾತ್ರ ಡಿವಿಡೆಂಡ್ ನ ಪೇ ಮಾಡ್ಬೇಕಾಗತ್ತೆ. ಸೊ ಅಂತ ಹೊತ್ತಲ್ಲಿ ಡಿವಿಡೆಂಡ್ ನ ಡಿವಿಸಿಬಲ್ ಪ್ರಾಫಿಟ್ ಬಿಟ್ಟು ಅಕಸ್ಮಾತ್ ಕ್ಯಾಪಿಟಲ್ ಏನಾದ್ರು ಪೇ ಮಾಡಿದ್ರೆ ಕಂಪನಿಗೆ ಯಾವುದೇ ತರ ಒಂದು ಪೆನಲ್ಟಿ, ಆವಾಗ ಕಂಪನಿ ಮೇಲೆ ಪೆನಲ್ಟಿ ಹಾಕಲಾಗುತ್ತೆ. ROC ಕಡೆಯಿಂದ, ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಕಡೆಯಿಂದ, ಸೆಬಿಯಿಂದ ಪೆನಲ್ಟಿ ಹಾಕಲಾಗುತ್ತೆ. ಗವರ್ಮೆಂಟ್ ಒಂದ್ಸರಿ ಪೆನಲ್ಟಿ ಹಾಕತ್ತೆ. ಅಂತ ಟೈಮಲ್ಲಿ ಯಾವುದೇ ಒಂದು ಲಾಸ್ ಆಗ್ಲಿ, ಯಾವುದೇ ಒಂದು ಪೆನಾಲ್ಟಿ ಆಗ್ಲಿ ಅಥವಾ ಯಾವುದೇ ಒಂದು ಡ್ಯಾಮೇಜ್ ಆದ್ರೂ ಕಂಪನಿಗೆ ನಮ್ಮ ಕಂಪನಿ ಸೆಕ್ರೆಟರಿ ಅದಕ್ಕೆ ಬದ್ಧರಾಗಿರ್ತಾರೆ. ನೆಕ್ಸ್ಟ್, ಶಾಲ್ ಬಿ ಪರ್ಸನಲಿ ಲಯಬಲ್ ಇಫ್ ಹಿ ಆಕ್ಟ್ಸ್ ಬಿಯಾಂಡ್ ಹಿಸ್ ಅಥಾರಿಟಿ ಫಾರ್ ಎನಿ ಲಾಸ್ ಸಫರ್ಡ್ ಬೈ ಕಂಪನಿ ಆರ್ ಎನಿ ಥರ್ಡ್ ಪಾರ್ಟಿ. ನಾ ಹೇಳದಂಗೆ ನಾವು ಇದನ್ನ ಪದೇ ಪದೇ ಹೇಳ್ತಾ ಇದೀನಿ. ಲಯಬಿಲಿಟಿ ಬಂದಾಗ ಏನು ಒಪ್ಪಂದ ಇರುತ್ತೋ ಅದನ್ನ ಮೀರಿ ಕೂಡ ಮಾಡಂಗಿಲ್ಲ, ಅದ್ರಲ್ಲಿ ಇರೋದನ್ನ ಬಿಟ್ಟು ಕೂಡ ಏನು ಕೆಲಸ ನಡೆಯೋದು ಹಿಂಗಿಲ್ಲ ಇವ್ರದ್ದು. ಅದಕ್ಕೆ ಇಲ್ಲೇನ್ ಹೇಳಿದ್ದಾರೆ, ಇಫ್ ಹಿ ಆಕ್ಟ್ಸ್ ಬಿಯಾಂಡ್ ಹಿಸ್ ಅಥಾರಿಟಿ. ಬಿಯಾಂಡ್ ಅಂದ್ರೆ ಒಂದಕ್ಕೆ ಮೀರಿ ನಡೆದುಕೊಳ್ಳೋದು. ಸೊ ಇವ್ರ ಅಥಾರಿಟಿ ಏನಂದ್ರೆ ಒಪ್ಪಂದದಲ್ಲಿ ಏನು ಒಪ್ಕೊಂಡಿರ್ತಾರೋ ಅಥವಾ ಕಂಪನಿ ಇವ್ರಿಗೆ ಏನು ಹೇಳಿರುತ್ತೋ ಒಪ್ಪಂದದಲ್ಲಿ ಅದು ಮಾತ್ರ ಇವರ ಅಧಿಕಾರದಲ್ಲಿರುತ್ತೆ ಹೊರತು
ಅದನ್ನ ಹೊರತುಪಡಿಸಿ ಯಾವುದೇ ಮಾಡಿ ಅಕಸ್ಮಾತ್ ಅದನ್ನ ಇವರ ಅಧಿಕಾರನ ಚಲಾಯಿಸುವಾಗ ಅದು ಯಾವ್ದಂದ್ರೆ ಯಾವ್ದವ್ರ ಒಪ್ಪಂದದನ್ನ ಮೀರಿ ಇರೋ ಅಧಿಕಾರನ ಚಲಾಯಿಸಕ್ ಹೋಗಿ ಅದರಿಂದ ಕಂಪನಿಗೆ ಅಥವಾ ಹೊರಗಡೆ ಇರೋ ಕಂಪನಿಯಿಂದ ಹೊರಗಡೆ ಇರೋ ಯಾರಿಗೆ ಏನಾದ್ರು ಲಾಸ್ ಆಯ್ತು ಅಥವಾ ಅವ್ರಿಗೆ ಏನಾದ್ರು ನಷ್ಟ ಆಯ್ತು ಅಂತ ಹೇಳಿದ್ರೆ ಕಂಪನಿ ಸೆಕ್ರೆಟರಿಗೆ ಪರ್ಸನಲಿ ಲಯಬಲ್ ಅಂತ ಹೇಳಿದ್ದಾರೆ ಇಲ್ಲಿ. ಪರ್ಸನಲಿ ಲಯಬಲ್ ಅಂತ ಏನ್ ಹೇಳಿದ್ರೆ ಏನು ಅಂದ್ರೆ ಅವನು ಏನಾದ್ರು ಆಗ್ಲಿ ಅವನ ಜೀವನ ರೋಡ್‌ಗೆ ಬಂದ್ರು ಪರವಾಗಿಲ್ಲ. ಅವನು ಆ ದುಡ್ಡನ್ನ ಕೊಡ್ಲೇಬೇಕಾಗತ್ತೆ. ಯಾವುದೇ ಲಾಸ್ ಆಗಿದ್ರು ಈ ತರದಿಂದ ಅವ್ರ ಅಥಾರಿಟಿ ಮೀರಿ ಮಾಡಿರೋ ಏನು ತಪ್ಪಿಂದ ಲಾಸ್ ಆಗಿದ್ರು, ಏನೇ ಇದ್ರು ಅವ್ರನ್ನ ಕೊಡ್ಲೇಬೇಕಾಗತ್ತೆ. ಅದಕ್ಕೆ ಅವ್ರಿಗೇನು ಎಕ್ಸಂಪ್ಷನ್ ಆಗ್ಲಿ ಅಥವಾ ಅವ್ರಿಗೇನು ರಿಲೀಫ್ ಆಗ್ಲಿ ಏನು ಸಿಗಲ್ಲ ಇದ್ರಲ್ಲಿ. ಅವರು ಪರ್ಸನಲಿ ಲಯಬಲ್ ಇರ್ತಾರೆ. ನೆಕ್ಸ್ಟ್ ಬಂದು ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟು ಏನಂದ್ರೆ, ಈಗ ನಮ್ಮ ಕಂಪನಿ ಸೆಕ್ರೆಟರಿ ಯಾರು? ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಇವ್ರೊಬ್ರು ಕೀ ಮ್ಯಾನೇಜರಿಯಲ್ ಪರ್ಸನಲ್ ಅಂತ. ಕೀ ಮ್ಯಾನೇಜರಿಯಲ್ ಪರ್ಸನಲ್ ಅಂದ್ರೆ ಏನು? ಈಗ ತುಂಬಾ ದೊಡ್ಡ ಒಂದು ಉನ್ನತ ಸ್ಥಾನದಲ್ಲಿರೋರು ಕಂಪನಿಲಿ ಅಂತ ಹೇಳಿದ್ರೆ ತುಂಬಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಇದನ್ನ ಮ್ಯಾನೇಜ್ಮೆಂಟ್ ಟರ್ಮ್ಸ್ ಅಲ್ಲಿ. ಈಗ ಹೆಂಗೆ ನಮ್ಮ ದೇಶದಲ್ಲಿ ಪ್ರೆಸಿಡೆಂಟ್ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ವೈಸ್ ಪ್ರೆಸಿಡೆಂಟ್ ಇರ್ತಾರೆ, ಕೆಲವೊಬ್ರು ಏನೋ ಯೂನಿಯನ್ ಮೆಂಬರ್ಸ್ ಎಲ್ಲ ಇರ್ತಾರೆ. ಆ ತರ ನಮ್ಮ ಕಂಪನಿ ಸೆಕ್ರೆಟರಿ ಕೂಡ ಒಬ್ಬ. ಈಗ ಅದೇ ಹಿಂಗೆ ದೇಶದ ಪ್ರೆಸಿಡೆಂಟ್‌ಗಾಗ್ಲಿ, ಪ್ರೈಮ್ ಮಿನಿಸ್ಟರ್‌ಗಾಗ್ಲಿ ಎಲ್ಲಾ ದೇಶದ ಸೀಕ್ರೆಟ್ಸ್ ಗೊತ್ತಿರುತ್ತೆ ಅವ್ರಿಗೆ. ಏನೇ ಮಿಲಿಟರಿ ಮಿಷನ್ಸ್ ಯಾವುದೇ ತರ ಒಂದು ಏನೇ ಆಗಿರ್ಲಿ ದೇಶದ ಬಗ್ಗೆ ಏನೋ ಒಂದು ಸೀಕ್ರೆಟ್ಸ್ ಇರ್ಲಿ, ಯಾವುದೋ ಒಂದು ಕಾನ್ಫಿಡೆನ್ಷಿಯಲ್ ಅಂತ ಹೇಳಿದ್ರೆ ಯಾವ್ದು ಸೀಕ್ರೆಟ್ ಡೀಟೇಲ್ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಅದೇ ತರ ಕಂಪನಿ ಸೆಕ್ರೆಟರಿಗೂ ಕೂಡ ಕೆಲವೊಂದು ಕಂಪನಿಯ ಸೀಕ್ರೆಟ್ಸ್ ಗೊತ್ತಿರುತ್ತೆ. ಅಂದ್ರೆ ಅದು ಕಂಪನಿಯ ಮ್ಯಾನೇಜ್ಮೆಂಟ್‌ಗೆ ಬಿಟ್ಟು ಅಂದ್ರೆ KMP ಕೀ ಮ್ಯಾನೇಜರಿಯಲ್ ಪರ್ಸನಲ್‌ಗೆ ಬಿಟ್ಟು ಅವ್ರಾಗೆ ಹೇಳೋರ್ಗೆ ಯಾರಿಗೂ ಗೊತ್ತಿರಲ್ಲ ಹೊರಗಿನ ಜಗತ್ತವ್ರಿಗೆ. ಅಕಸ್ಮಾತ್ ಏನಾದ್ರು ಕಂಪನಿ ಸೆಕ್ರೆಟರಿ ಬಂದು ಒಳಗಿನ ಒಂದು ಸೀಕ್ರೆಟ್ ಇನ್ಫಾರ್ಮೇಶನ್ ತಗೊಂಡ್ ಹೋಗಿ ಹೊರಗಡೆ ಇರೋರು ಯಾರಿಗಾದ್ರೂ ಹೇಳಿ ಅದರಿಂದ ಏನಾದ್ರು ಕಂಪನಿಗೆ ನಷ್ಟ ಆಯ್ತು ಅಂತ ಹೇಳಿದ್ರೆ ಆವಾಗ ಅದನ್ನ ಕಂಪನಿ ಸೆಕ್ರೆಟರಿ ಸರಿಪಡಿಸ್ಲೇಬೇಕಾಗತ್ತೆ. ಎಷ್ಟೇ ಲಾಸ್ ಆಗಿದ್ರು ಅದನ್ನ ಇವರು ವಾಪಸ್ ತಗೊಂಬಂದ್ ಕೊಡ್ಬೇಕಾಗತ್ತೆ. ಸೊ ಈ ರೀತಿ ಅವರ ಕಾಂಟ್ರಾಕ್ಚುಯಲ್ ಲಯಬಿಲಿಟೀಸ್ ಅಂತ ಹೇಳಿದ್ದಾರೆ ಕಂಪನೀಸ್ ಆಕ್ಟ್ 2013 ಪ್ರಕಾರ. ಅದಕ್ಕಾಗಿ ನಾವು ಈ ಇಡೀ ಲಯಬಿಲಿಟಿನ ನಾವು ಸ್ಟ್ಯಾಚ್ಯುಟರಿ ಆಗಿ ಮತ್ತೆ ಕಾಂಟ್ರಾಕ್ಚುಯಲ್ ಅಂತ ಸ್ಪ್ಲಿಟ್ ಮಾಡಿರೋದೇ ಆ ಉದ್ದೇಶದಿಂದ. ಆ ಏನು ಅಂದ್ರೆ ಕಂಪನಿ ಸೆಕ್ರೆಟರಿ ಬಂದಿರೋ ಉದ್ದೇಶನೇ ಬಂದು ಕಂಪನಿ ಸ್ಮೂತ್ ಆಗಿ ನಡಿಬೇಕು. ಲಾ ಪ್ರಕಾರ ಏನಿದೆ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಈ ಕಂಪನಿ ಸೆಕ್ರೆಟರಿಗೆ ಏನ್ ಮಾಡ್ಬೇಕು ಅಂತಾನು ಒಂದು ಲಾ ಇದ್ದೇ ಇದೆ. ಸೊ ಆ ಲಾ ಪ್ರಕಾರ ಈ ಕಂಪನಿ ಸೆಕ್ರೆಟರಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ಅವನು ಲಾನ ಮೀರಿ ಮಾಡಿದ್ರೆ ಆ ಸ್ಟ್ಯಾಚ್ಯುಟರಿ ಲಯಬಿಲಿಟಿಲ್ ಬರುತ್ತೆ. ಅವನ್ ಏನಕ್ಕೆ ಬದ್ಧರಾಗಿರ್ತಾರೆ ಅವರು ಅಂತೇಳಿ ಸ್ಟ್ಯಾಚ್ಯುಟರಿ ಲಯಬಿಲಿಟಿ ಹೇಳುತ್ತೆ. ಅಕಸ್ಮಾತ್ ಅವ್ರೇನಾದ್ರು ಒಪ್ಪಂದದ ಮೇಲೆ ಬಿಟ್ಟು ಒಪ್ಪಂದನ ಮೀರಿ ಏನಾದ್ರು ಮಾಡಿದ್ರೆ ಅಥವಾ ಒಪ್ಪಂದದಲ್ಲಿ ಇದನ್ನೇನಾದ್ರು ಮಾಡದೇ ಇದ್ರೆ ಅವಾಗ ಅವ್ರಿಗೆ ಕಾಂಟ್ರಾಕ್ಚುಯಲ್ ಲಯಬಿಲಿಟಿ ಬೀಳತ್ತೆ. ಸೊ ಇದು ಬಂದು ಕಂಪ್ಲೀಟ್ ಲಯಬಿಲಿಟೀಸ್ ಆಫ್ ದ ಕಂಪನಿ ಸೆಕ್ರೆಟರಿ ಅಂತ ಬಂದ್ಬಿಟ್ಟು. ಸೊ ಈ ಲಯಬಿಲಿಟೀಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಈ ಹಿಂದಿನ ವಿಡಿಯೋದಲ್ಲಾಗ್ಲಿ ಇದ್ರಲ್ಲಾದ್ರೂ ಆಗ್ಲಿ ಅಥವಾ ಆಸ್ ಯೂಶುವಲ್ ನಾನ್ ಹೇಳಿದ್ರಲ್ಲಿ ಏನಾದ್ರೂ ನಿಮಗೆ ಕನ್ಫ್ಯೂಷನ್ ಇದ್ದಾಗ್ಲಿ ಅಥವಾ ನಾ ಹೇಳಿದ್ರೆ ನಿಮಗೆ ತಪ್ಪು ಅನ್ಸಿದ್ರೆ ಅಥವಾ ನಿಮಗೆ ಯಾವುದೇ ತರ ಒಂದು ಡೌಟ್ ಇದ್ರೆ ಅಥವಾ ನಿಮ್ಗೆ ಏನೇ ಒಂದು ಕನ್ಫ್ಯೂಷನ್ ಇತ್ತು ಅಂದ್ರು ನೀವು ಬಂದು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಬಹುದು. ನಾವು ಖಂಡಿತವಾಗಿ ಬಂದು ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡಿ ನಿಮ್ಗೆ ಅದ್ರಲ್ಲಿ ನಾವು ರೆಸ್ಪಾಂಡ್ ಮಾಡ್ತೀವಿ. ಕಮೆಂಟ್ ಸೆಕ್ಷನ್ ಅಲ್ಲೇ ಬಂದು ನಾವು ನಿಮಗೆ ರೆಸ್ಪಾಂಡ್ ಮಾಡ್ತೀವಿ. ಸೊ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ನೋಡಿ ವಿಡಿಯೋನ. ಅಕಸ್ಮಾತ್ ಅದಕ್ಕೂ ಮೀರಿ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸಿಗೋಣಂತೆ. ಸೊ ಆ ಇಂದಿನ ವಿಡಿಯೋದಲ್ಲಿ ಇಷ್ಟೇ ನಾವು ನೋಡೋದು. ಸೊ ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್. ಥ್ಯಾಂಕ್ ಯು.